ವಿನ್ನರ್ಸ್‌ಗೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಅವರು ಪ್ರಾಬ್ಲಮ್ಸ್‌ಗೆ ಬೇರೆ ರೀತಿಯಲ್ಲಿ ಯೋಚಿಸುತ್ತಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪಾರ್ಕ್ ವಿತ್ ಇನ್ ಕನ್ನಡ. ಇದು ಡೇ 8. ವಿನ್ನರ್ಸ್ ಹೇಗೆ ಯೋಚಿಸುತ್ತಾರೆ ಗೊತ್ತಾ? ಎಲ್ಲರೂ ಸಕ್ಸಸ್ ನೋಡುತ್ತಾರೆ, ಆದರೆ ಯಾರು ವಿನ್ನರ್ಸ್ ಮೈಂಡ್ಸೆಟ್ ನೋಡೋದಿಲ್ಲ. ಡಿಫ್ರೆನ್ಸ್ ಮನಿ ಅಲ್ಲ, ಡಿಫ್ರೆನ್ಸ್ ಲಕ್ ಅಲ್ಲ, ಡಿಫ್ರೆನ್ಸ್ ಥಿಂಕಿಂಗ್. ದಿ ಮಾರಲ್ ಆಫ್ ದಿ ಸ್ಟೋರಿ: ಒಬ್ಬ ವಿದ್ಯಾರ್ಥಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುತ್ತಿದ್ದ. ಮೊದಲ ಅಟೆಂಪ್ಟ್ನಲ್ಲಿ ಫೇಲ್ ಆದ. ಅವನು ಯೋಚಿಸಿದ, ನನ್ನಿಂದ ಆಗಲ್ಲ ಎಂದು. ಅವನ ಸ್ನೇಹಿತ ಕೂಡ ಫೇಲ್ ಆಗಿದ್ದ, ಆದರೆ ಇದು ಅವನ ವೀಕ್ ಏರಿಯಾವನ್ನ ತೋರಿಸಿತು. 1 ವರ್ಷಗಳ ನಂತರ 2ನೇ ಅಟೆಂಪ್ಟ್ನಲ್ಲಿ ಅವನು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದ. ಡಿಫ್ರೆನ್ಸ್ ಏನು ಗೊತ್ತಾ? ಸಿಚುವೇಶನ್ ಒಂದೇ, ರಿಸಲ್ಟು ಡಿಫ್ರೆಂಟ್ ಆಗಿತ್ತು. ರೀಸನ್ ಥಿಂಕಿಂಗ್ ಡಿಫ್ರೆಂಟ್. ನಿಮ್ಮ ಯೋಚನೆಯನ್ನು ಬದಲಾಯಿಸಿ. ವಿನ್ನರ್ಸ್ ಹೇಗೆ ಯೋಚಿಸುತ್ತಾರೆ ಗೊತ್ತಾ? ಅವರೇಜ್ ಜನ ಹೀಗೆ ಯೋಚಿಸುತ್ತಾರೆ: ನಾನು ಯಾರು? ಐ ಆಮ್ ಅನ್ಲಕ್ಕಿ. ಪೀಪಲ್ ಆರ್ ಬೆಟರ್ ದೆನ್ ಮೀ. ವಿನ್ನರ್ಸ್ ಕೇಳುತ್ತಾರೆ, ಹೌ ಕ್ಯಾನ್ ಐ ಗೆಟ್ ಯು ಬೆಟರ್? ನಿಮ್ಮ ಯೋಚನೆಗಳು ಇದ್ದ ಹಾಗೆ ನಿಮ್ಮ ಮನಸ್ಥಿತಿಯೂ ಇರುತ್ತದೆ. ಯುವರ್ ಥಿಂಕಿಂಗ್ ಕ್ರಿಯೇಟ್ ಯುವರ್ ರಿಯಾಲಿಟಿ. ನಿಮ್ಮ ಮೈಂಡ್ ಒಂದು ವೆಪನ್ ಆಗಿರಬೇಕು. ಅದನ್ನ ನೆಗೆಟಿವ್ ಆಗಿ ಯೋಚನೆಗೆ ಬಳಸಿದ್ರೆ ಅದು ನಿಮ್ಮ ವಿರುದ್ಧವಾಗಿರುತ್ತೆ. ಪಾಸಿಟಿವ್ ಗ್ರೋತ್ ಮೈಂಡ್ಸೆಟ್ಗೆ ಬಳಸಿದ್ರೆ ಅದು ನಿಮ್ಮ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ. ಇಂದಿನಿಂದ ಒಂದು ನಿಮ್ಮ ಹ್ಯಾಬಿಟ್ ಅನ್ನ ಚೇಂಜ್ ಮಾಡಿ. ವೈ ದಿಸ್ ಹ್ಯಾಪೆಂಡ್ ಅಂದ್ರೆ ಬೇಡ. ನೌ ವಾಟ್ ಕ್ಯಾನ್ ಐ ಡೂ ಯು ಅಂದು ಕೇಳಿಕೊಳ್ಳಿ. ರಿಮೆಂಬರ್, ಸಕ್ಸಸ್ ಬಿಫೋರ್ ರಿಯಾಲಿಟಿ. ಮೊದಲು ಮೈಂಡ್ ಸೆಟ್ ನಲ್ಲಿ ಗೆಲ್ಲಬೇಕು. ನಿಮ್ಮೊಳಗೂ ಸಹ ವಿನ್ನರ್ ಇದ್ದಾನೆ, ಅವನನ್ನು ಜಾಗೃತಗೊಳಿಸಿ. ಸ್ಪಾರ್ಕ್ ವಿತ್ ಇನ್ ಕನ್ನಡ ಜೊತೆ ನಿಮ್ಮ ಜರ್ನಿ ಮುಂದುವರಿಸಿ.